ಯಾಕೆ ಪಾಕಿಸ್ತಾನ ಮತ್ತು ಅಮೆರಿಕ, ಇರಾನ್ ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಸಂಧಾನ ಮಾಡ್ತಾ ಇದ್ದಾರಲ್ಲ, ವಿಫಲ ಆಗ್ತಿರೋದು ಯಾಕಿದು ಮತ್ತೆ ಮತ್ತೆ? ಮರೆಯಲ್ಲೇ ನಿಂತುಕೊಂಡು ಅಮೆರಿಕವನ್ನು ಆಟ ಆಡಿಸ್ತಿರೋದು ನೆತನ್ಯಾಹು ಫೋನ್ ಕರೆಗಳು ಈ ಒಂದು ಮಾತುಕತೆಯನ್ನು ಮುರಿದು ಹಾಕ್ತಾ ಇದೆಯಾ, ಅಥವಾ ಒಂದು ಶಾಂತಿ ನೆಲೆಸಲಿಕ್ಕೆ ದೊಡ್ಡ ಅಡ್ಡಿ ಆಗಿಬಿಟ್ಟಿದೆಯಾ? ಇಲ್ಲಿ ಇಸ್ರೇಲ್ ಮಾತು ನಂಬಿಕೊಂಡೇ ಟ್ರಂಪ್ ಯುದ್ಧ ಶುರು ಮಾಡಿದ್ದಲ್ವಾ? ತಾವು ತಲೆಬಿಸಿ ಮಾಡಿಕೊಂಡಿದ್ದಲ್ಲದೆ ಜಗತ್ತಿಗೂ ಟೆನ್ಷನ್ ಕೊಡ್ತಾ ಇರೋದು ಟ್ರಂಪ್. ಜಗತ್ತಿಗೆ ಯಾಕೆ ಟೆನ್ಷನ್ ಅಂತ ಹೇಳಿದ್ರೆ, ಇವ್ರು ಏನಾದರೂ ವಾರ್ ಮಾಡಿಕೊಳ್ಳಿರಿ, ಭಾರತದ ಅಡುಗೆ ಮನೆಗಳಿಗೆ, ಭಾರತದ ಆಟೋ ಚಾಲಕರಿಗೆ ಇದು ಹಿಂಸೆ ಕೊಡ್ತಾ ಇದ್ದಿಲ್ಲ. ಕ್ಯಾಬ್ ಚಾಲಕರಿಗೂ ಹಿಂಸೆ, ಗ್ಯಾಸ್ ಮೇಲೆಲ್ಲ ಡಿಪೆಂಡ್ ಆಗಿದ್ದಾರೆಲ್ಲರಿಗೂ ಕೂಡ ಹಿಂಸೆ ತಾನೇ ಇದು. ಹಾಗಾಗಿ ಇವರಿವ್ರ ಯುದ್ಧ, ಇವರಿವರ ಪ್ರತಿಷ್ಠೆಗಳು, ಇವರಿವ್ರದ ಇಶ್ಯೂಗಳು ಬಟ್ ಒದ್ದಾಡ್ತಿರೋದು ಜಗತ್ತು. ಇದೀಗ ಹೇಗಾದರೂ ಮಾಡಿ ಯುದ್ಧ ನಿಲ್ಲಿಸಬೇಕು ಅಂಥೇಳಿ ಟ್ರಂಪ್ ಒದ್ದಾಡ್ತಾ ಇರೋದು. ಇದಕ್ಕೆ ಪೂರಕವಾಗಿ ಏಪ್ರಿಲ್ 9, 10ನೇ ತಾರೀಕಿನಂದು ಶಾಂತಿ ಮಾತುಕತೆ ಇತ್ತು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ಆಗಿತ್ತು. ಆದರೆ ಅಮೆರಿಕ ಇರಾನ್ ನಡುವಿನ ಸಂಧಾನ ಫೇಲ್ ಆಗಿತ್ತು. ಆದರೂ ಕದನ ವಿರಾಮವನ್ನು ವಿಸ್ತರಣೆ ಮಾಡಲಾಗಿದೆ. ಅಮೆರಿಕಕ್ಕೆ ಷರತ್ತುಗಳ ಬೇಲಿ ಹಾಕಿರೋದು ಇರಾನ್. ಇದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು. ಟ್ರಂಪ್ರನ್ನೇ ಆಟ ಆಡಿಸ್ತಿರೋದು ನೆತನ್ಯಾಹು. ಅಫ್ಕೋರ್ಸ್ ಎಸ್, ಟ್ರಂಪ್ ನೆತನ್ಯಾಹು ಮಾತು ಕಟ್ಕೊಂಡು ಯುದ್ಧ ಮಾಡ್ತಿರಬೇಕಾದ್ರೆ ಟ್ರಂಪ್ಗೇನೋ ಬೇಕಾಗಿದೆ, ಟ್ರಂಪಿಂದ ಅಮೆರಿಕಕ್ಕೂ ಏನಾದರೂ ಬೇಕಾಗಿರಬೇಕಲ್ವಾ? ಅಮೆರಿಕದ ರಾಜಕಾರಣದಲ್ಲಿ ನೆತನ್ಯಾಹು ಅಥವಾ ಇಸ್ರೇಲ್ನ ಆಟವನ್ನು ಯಾರೂ ಕೂಡ ಅಲ್ಲಗಳೆಯೋದಕ್ಕಾಗಲ್ಲ. ಎಸ್ಪೆಷಲಿ ಎಪ್ಸ್ಟೀನ್ ಫೈಲ್ಸ್ ಬಂದ ಮೇಲಂತೂ ಇನ್ನೂ ಜಾಸ್ತಿ ಆಗಿದೆ ಇದು. ಅಮೆರಿಕದ ಆಯಕಟ್ಟಿನ ಜಾಗಗಳಲ್ಲಿ ಇಸ್ರೇಲ್ನವರಿದ್ದಾರೆ. ಇದು ಒಂದು. ಅದು ಇನ್ನೊಂದು ಮಾತಿದೆ ಬಿಡಿ, ಅಮೆರಿಕ ಯಾರದು ಅಲ್ಲ ಅಂತ. ಅಮೆರಿಕ ಯಾರದು ಅಂತ ಕೇಳಿದ್ರೆ, ಅಮೆರಿಕ ಬಿಲಾಂಗ್ಸ್ ಟು ನೋಬಡಿ, ಬಟ್ ಅಮೆರಿಕ ಬಿಲಾಂಗ್ಸ್ ಟು ಸಂಬಡಿ, ಅಮೆರಿಕ ಬಿಲಾಂಗ್ಸ್ ಟು ಎವ್ರಿಬಡಿ. ಈ ಮೂರೂ ಪಾಲಿಸಿ ಇದೆ ಅಲ್ಲಿ. ಎಲ್ಲ ಬೇರೆ ದೇಶಗಳಿಂದನೇ ಬಂದು ನೆಲೆಸಿರೋದಲ್ವಾ ಅಲ್ಲಿ. ಚೆನ್ನಾಗಿದೆ ದೇಶ, ನಮ್ಗೆ ಒಳ್ಳೆ ಹುದ್ದೆ ಕೊಡ್ತಾರೆ, ಒಳ್ಳೆ ಸಂಬಳ ಕೊಡ್ತಾರೆ, ಅನುಕೂಲಕರವಾಗಿದೆ ದೇಶ ಅಂತ ಅಮೆರಿಕದಲ್ಲಿರೋದು. ಬಟ್ ಇಲ್ಲಿ ಇಸ್ರೇಲ್ನವರ ಪಾರುಪತ್ಯ, ಪ್ರಾಬಲ್ಯ ಟೈಮ್ ಆ್ಯಂಡ್ ಅಗೈನ್ ಅಮೆರಿಕದ ಮೇಲೆ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಒಂದಷ್ಟು ರಹಸ್ಯಗಳು ಇರಬಹುದೇನೋ, ಎಪ್ಸ್ಟೀನ್ ಫೈಲ್ಸ್ ರಹಸ್ಯಗಳಿರಬಹುದೇನೋ, ಅದರಲ್ಲಿ ಯಾರಾದರೂ ಹೆಚ್ಚು ಕಡಿಮೆ ಕೆಮ್ಮಿದರೆ ಅಮೆರಿಕದ ಕಡೆಯಿಂದ ಅದನ್ನು ಇದೇ ಎಪ್ಸ್ಟೀನ್ ವಿಚಾರದಲ್ಲಿರ್ತಕ್ಕಂಥ ಮಾತೇನು ಅಂತ ಹೇಳಿದ್ರೆ, ಈತ ಮೊಸ್ಸಾದ್ನ ಏಜೆಂಟ್ ಅಂತ ಕರೀತಾರೆ ಈ ಮನುಷ್ಯನನ್ನು, ಆರ್ ಮೊಸ್ಸಾದ್ಗೆ ಬಹಳ ಹತ್ತಿರದಲ್ಲಿದ್ದಂಥ ವ್ಯಕ್ತಿ ಅಂತ ಕರೀತಾರೆ. ಈ ಫೈಲ್ಸ್ ಇಟ್ಕೊಂಡು ಅಮೆರಿಕವನ್ನು ಆಟ ಆಡಿಸ್ತಾ ಇದೆ ಇಸ್ರೇಲ್ ಅಂತ ಕೂಡ ಒಂದು ಮಾತಿದೆ. ಸೊ ಹಾಗಾಗಿ ಈ ಕ್ಷಣಕ್ಕೂ ಈಗ ಯಾರಾದರೂ ಯೋಚನೆ ಮಾಡಿ ಲಾಜಿಕ್ ಅಂತ ಚೆಕ್ ಮಾಡಿಕೊಂಡು ಬಿಟ್ರೆ, ಲಾಜಿಕ್ ಇರಾನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಅಮೆರಿಕಕ್ಕೆ ಬಲವಾದ ಕಾರಣಗಳೇ ಇಲ್ಲ. ಯಾವ ಬಲವಾದ ಕಾರಣವೂ ಇಲ್ಲ. ಇಸ್ರೇಲ್ಗಿದೆ ಬೇಕಾದಷ್ಟು ಕಾರಣ ಇದೆ. ಇಸ್ರೇಲ್ಗೆ ಇರಾನ್ ಮೇಲೆ ಮುಗಿಬೀಳಲಿಕ್ಕೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಪ್ರಾಬಲ್ಯ ತಡೆಯದೇ ಹೋದರೆ ಒಂದೇ ಒಂದು ಅಣುಬಾಂಬಿನಿಂದ 3 kg ಅಣುಬಾಂಬ್ ಸಾಕ್ರಿ ಇಸ್ರೇಲ್ ಹಾಳು ಮಾಡಲಿಕ್ಕೆ. 3 kg 3 kgಯ ಒಂದು ಅಣುಬಾಂಬ್ ಹಾಕಿಬಿಟ್ರೆ ಇಸ್ರೇಲ್ ಕತೆ ಮುಗಿದು ಹೋಗುತ್ತೆ. ಆ ಭಯ ಇಸ್ರೇಲ್ಗೆ ಇದೆ. ಸೊ ಹೀಗಾಗಿ ಒದ್ದಾಡ್ತಿರೋದು ಇಲ್ಲಿ ಇಸ್ರೇಲ್. ಆದರೆ ಅಮೆರಿಕದ ಕಥೆ ಏನೋ ಇರಬೇಕಲ್ಲ, ಅಮೆರಿಕದ ವೀಕ್ನೆಸ್ ಆದರೂ ಇರಬೇಕು. ಅಥವಾ ಇಸ್ರೇಲ್ ಕಡೆಯಿಂದ ಒಂದು 6 ಜನ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಮಾಡ್ತಕ್ಕಂಥವ್ರು ಕೂಡ ಅಮೆರಿಕದಲ್ಲಿ ಇರಬೇಕಲ್ಲ. ಎಲ್ಲ ಕಾರಣಗಳಿಂದಾಗಿಯೂ ಕೂಡ ಏನೋ ಮಾಡೋಣ. ಅಮೆರಿಕದ ಆರ್ಥಿಕತೆ ಹದಗೆಟ್ಟು ಹೋಗ್ಬಿಟ್ಟಿದೆ. $39 ಟ್ರಿಲಿಯನ್ ಸಾಲ ಹೊತ್ಕೊಂಡಿರ್ತಕ್ಕಂಥ ದೇಶ ಅದು. ಅಫ್ಕೋರ್ಸ್ ಅವರು ಡಾಲರ್ ಪ್ರಿಂಟ್ ಮಾಡಿ ಯಾರಿಗಾದ್ರೂ ಹಂಚ್ಬೋದು, ಅದು ಬೇರೆ ವಿಚಾರ. ಬಟ್ ಅಮೆರಿಕ ಇಳಿದಿರೋದು ಹೇಗಿದೆ ಅಂದರೆ ಒಂಥರ ಲೂಟಿಕೋರರ ರೀತಿಯಲ್ಲಿ ಆಡ್ತಾ ಇದೆ ಅಮೆರಿಕದ ನಡೆಗಳು ಅಂತ. ಹೇಗೆ ವೆನೆಜುವೆಲಾ ತುಂಬ ಚೆನ್ನಾಗಿ ಅಲ್ಲಿ ತೈಲ ಇತ್ತು, ಅಲ್ಲಿ ಅಧ್ಯಕ್ಷನ ಕಿಡ್ನ್ಯಾಪ್ ಮಾಡಿಬಿಡೋದು, ಕೆನಡಾ ಬಿಡಲ್ಲ ಅಂತ ಹೇಳೋದು, ನಾನು ಗ್ರೀನ್ಲ್ಯಾಂಡ್ ನನಗೆ ಕೊಟ್ಟುಬಿಡಿ ಅಂತ ಹೇಳೋದು. ಈ ಕಡೆ ಇರಾನ್ ಮೇಲೆ ದಾಳಿ ಮಾಡಿದ ಅಮೆರಿಕಕ್ಕೆ ಏನು ಸಿಗುತ್ತೆ? ಇದೇ ನೆತನ್ಯಾಹು ಆಮಿಷ ಒಡ್ಡಿರಬಹುದು, ನೋಡಪ್ಪ ನನಗೆ ಇರಾನ್ ಬೇಕು, ಇರಾನ್ ಆಳ್ವಿಕೆ ಅಲ್ಲಿ ಹೋಗಬೇಕು, ನಂದು ಗ್ರೇಟರ್ ಇಸ್ರೇಲನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ನಾನು, ಲೆಬನಾನ್ ನನಗೆ ಬೇಕು. 22,000 ಚದರ ಕಿಲೋಮೀಟರ್ ಇರ್ತಕ್ಕಂಥ ಒಂದು ಪ್ಲೇಸ್ ಅಷ್ಟೇ ಇಡೀ ಇಸ್ರೇಲು. 5 ಲಕ್ಷ ಚದರ ಕಿಲೋಮೀಟರ್ ಮಾಡ್ತೀನಿ ಅಂಥೇಳಿ ಇಸ್ರೇಲ್ ಹೊರಟಿರುವುದು. ಈ ಒಂದು ಪ್ರಾಸೆಸ್ಸಲ್ಲಿ ಇರಾನ್ ನೀನು ಮಟ್ಟ ಹಾಕಿಬಿಟ್ರೆ ನನ್ನ ಗಡಿಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಅನೇಕ ದೇಶಗಳ ಭೂಮಿ ಕಿತ್ಕೊಂಡ್ಬಿಡ್ತೀನಿ ನಾನು. ಇಸ್ರೇಲ್ ಪ್ಲಾನ್ ಇರಬಹುದಿದು. ಇರಾನ್ಗೆ ಹೊಡೆದ್ರೆ ನನಗೇನು ಸಿಗುತ್ತೆ ಅಂತ ಅಮೆರಿಕ ಕೇಳಿರಬಹುದು. ತೈಲ ಇದೆಯಲ್ಲ, ಖಾರ್ಗೆ ತೊಗೊಂಬಿಡು, ತೈಲ ಸಂಪತ್ತು ನಿಂದೆ ಆಗಿಬಿಡುತ್ತೆ. ಒಂದು ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಅಂದರೆ ಒಂದಷ್ಟು ಐಡಿಯಾಗಳ ಮೇಲೆ ಮಾಡಬೇಕು. ಕಂಡೋರ್ ದೇಶಗಳನ್ನು ಲೂಟಿ ಮಾಡೋದ್ರಲ್ಲ. ಬಟ್ ಅಮೆರಿಕ ಕಾಲದಿಂದ ಮಾಡ್ಕೊಂಡು ಬಂದಿರೋದು ಇದೆ ಅಲ್ವಾ? ಇರಾಕ್ ಮೇಲೆ ಸಮೂಹನಾಶಕ ವಿಧ್ವಂಸಕ ಅಸ್ತ್ರಗಳಿದೆ ಅಂತ ಹೇಳಿ ಕತೆಗಳನ್ನು ಬಿಟ್ಟು ಇರಾಕ್ ಮೇಲೆ ದಾಳಿ ಮಾಡಿದ್ದೀವ್ರೆ, ನಡೀತು, ವರ್ಷಾನುಗಟ್ಟಲೆ ನಡೀತು. ಏನು ಸಿಕ್ತ ಆಮೇಲೆ ಹೇಳಿದ್ರು ಎಲ್ಲ 2 ದಶಕ ಆದಮೇಲೆ ಅಲ್ಲೇನೂ ಸಿಗಲಿಲ್ಲ, ಅಲ್ಲಿ ಥರದ್ದೇನೂ ಇರಲಿಲ್ಲ ಅಂತ ಮುಗೀತಲ್ಲ. ಸೊ ಇರಾನ್ ವಿಚಾರದಲ್ಲಿ ಇಸ್ರೇಲ್ ಮಾತು ಕಟ್ಕೊಂಡೇ ಇದೆಲ್ಲ ಮಾಡ್ತಿರೋದು ಅಮೆರಿಕಕ್ಕೆ ಈಗ ಸಾಕಾಗಿದೆ. ಅವರದ್ದು ಒಂದು ಖಜಾನೆಯಲ್ಲಿ ಬರಿದಾಗ್ತಾ ಇದೆ. ಅವ್ರ ಖಜಾನೆ ಕೂಡ ಬರಿದಾಗ್ಬಿಟ್ಟಿದೆ. ಭಾರತದ 1 ವರ್ಷದ ಬಜೆಟ್ಗಿಂತ ಹೆಚ್ಚಿನ ಹಣವನ್ನು
ಅಮೆರಿಕದ ಯುದ್ಧದ ಒಂದು ಭಾಗ ಇದೆಯಲ್ಲ ಅದು ಖರ್ಚು ಮಾಡ್ಕೊಂಡ್ಬಿಟ್ಟಿದೆ ಆಲ್ರೆಡಿ. 60 ಲಕ್ಷ ಕೋಟಿಗಳಿಗಿಂತ ಹೆಚ್ಚಿನ ಹಣವನ್ನು ಆಲ್ರೆಡಿ ಅಮೆರಿಕ ಖರ್ಚು ಮಾಡಿಬಿಟ್ಟಿದೆ. ಇನ್ನೂ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ. ಇರಾನ್ ತಲೆ ಬಗ್ಸೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇರಾನ್ ತೈಲ ನನಗೆ ಸಿಗಲ್ಲ, ತೈಲವೂ ಇಲ್ಲ, ನನ್ನ ತೈಲಿಯೂ ಬಡವಾಗ್ತಾ ಇದೆ. ಇದು ಅಮೆರಿಕದ ಕಥೆ. ವಿಚಿತ್ರ ಅಂದರೆ ಶಾಂತಿ ಮಾತುಕತೆಗಳಲ್ಲಿ ನೆತನ್ಯಾಹು ಹೆಸರು ಎಲ್ಲೂ ಕೂಡ ಕೇಳಿ ಬಂದಿಲ್ಲ. ಬೆಂಜಮಿನ್ ನೆತನ್ಯಾಹು ಮುಂಚೂಣಿಯಲ್ಲಿಯೂ ಕೂಡ ಇಲ್ಲ. ಇಲ್ಲಿ ಒಂಥರ ತೆರೆ ಮರೆಯಲ್ಲೇ ನಿಂತ್ಕೊಂಡು ಅಮೆರಿಕ ಟ್ರಂಪ್ರನ್ನು ಆಟ ಆಡಿಸ್ತಿರೋದು ನೆತನ್ಯಾಹು. ಇದರಿಂದ ಶಾಂತಿ ಮಾತುಕತೆ ಫೇಲ್ ಆಗ್ತಿದೆ ಅಂತ ಹೇಳಿ ತಜ್ಞರ ವಿಶ್ಲೇಷಣೆ ಇಲ್ಲಿದೆ.